ಫ್ರೆಂಡ್ಸ್, ಈ ಟೇಬಲ್ ನೋಡಿ, ಟೀ ಟೇಬಲ್ಲು ತುಂಬಾ ಚೆನ್ನಾಗಿದೆ. ನಾವು ತಗೊಂಡೀಗ 1 ತಿಂಗಳದ ಮೇಲೆ ಆಯಿತು. ಆದರೆ ಇವತ್ತು ಯಾಕೋ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಡಿಸೈನ್ ಇದೆ. ಇದು ಚೈನಾ ಟೈಲ್ಸ್ ಅಂತ ಏನೋ ಹೇಳಿದ್ರು ಶಾಪಲ್ಲಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇದು ಒಂದೇ ಟೇಬಲ್ ಅಲ್ಲ, ಸಿಂಗಲ್ ಟೇಬಲ್ ಅಲ್ಲ, ಡಬಲ್ ಬರುತ್ತೆ. ಒಂದು ಸ್ಮಾಲ್ ಟೇಬಲು ಈ ಥರ ಇದೆ. ಇದು ಸ್ಮಾಲ್ ಟೇಬಲ್ಲು, ಬಟ್ಟು ಹೇಗೆ ಇಡಬೇಕು ಗೊತ್ತಾ? ಇದು ಸ್ವಲ್ಪ ಕ್ಲೀನ್ ಮಾಡ್ತಾ ಇರೋದು ಕಷ್ಟನೇ. ಕ್ಲೀನ್ ಮಾಡ್ತಾ ಇರಬೇಕು ಪ್ರತಿದಿನ. ಈ ಥರ ಬರುತ್ತೆ ಒಂದು ದೊಡ್ಡ ಟೇಬಲು, ಸೈಡಿಗೆ ಈ ಥರ ಹಿಂಗೆ ಇಡೋದು. ಜಾಸ್ತಿ ಜನ ಯಾರಾದರೂ ಬಂದರೆ ಇದನ್ನು ಫುಲ್ ಈ ಥರ ಎಳೆಯೋದು. ಆ್ಯಕ್ಚುಲಿ ಇಷ್ಟೇ ಇಡೋದಾಗುತ್ತೆ. ಅಂದರೆ ಇದು ಮೇಲ್ಗಡೆ ಹಿಂಗಿದ್ದಾಗ ಇದನ್ನು ಸ್ವಲ್ಪನೇ ಹೊರಗಡೆ ತೆಗೆದು ಇಡಬೇಕಾಗುತ್ತೆ. ಸಣ್ಣ ಟೇಬಲ್ಲು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಗೊತ್ತಾ? ಇದು ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ನಾನು ಈ ಥರ ನಿಮಗೆ ಫುಲ್ಲು ರೌಂಡ್ ಹೊಡೆದು ತೋರಿಸ್ತಾ ಇದ್ದೀನಿ. ಎಸ್ಥೆಟಿಕ್ ಕಾಣಿಸುತ್ತೆ. ಅಂದರೆ ಎಸ್ಥೆಟಿಕ್ ಲುಕ್ ಇಷ್ಟಪಡೋರು ಇದು ಖಂಡಿತ ಈ ಥರದ್ದು ತೊಗೋಬೋದು. ತುಂಬ ಚೆನ್ನಾಗಿದೆ. ಇದು ಪ್ರೈಸು ಕೂಡ ನಾವು ಸೋಫಾ ತೊಗೊಳ್ಳಿಕ್ಕೆ ಹೋದಾಗ ಟೇಬಲ್ಲು ಸಹ ತಂದ್ವಿ. ಈ ಥರದ್ದು ಒಂದು ಸಣ್ಣದು, ಇದು ಅಂದರೆ ಜೋಡಿಯಲ್ಲೇ ಇರೋದು. ಇದು ಸಿಂಗಲ್ ಟೇಬಲ್ ಅಂತ ಸಿಗಲ್ಲ. ತೊಗೊಂಡ್ರೆ ಎರಡನ್ನೂ ತೊಗೋಬೇಕಾಗತ್ತೆ. ಇದು ಒಂದ್ರ ಜೊತೆ ಒಂದು ಇರೋದು ಟೇಬಲ್ಲು. ಸೊ ಎರಡನ್ನೂ ತೊಗೊಂಡ್ವಿ. ಇದು 7,800 ಎಷ್ಟೋ ಇತ್ತು, 7,600 800 ಏನೋ ಸಮಥಿಂಗ್ ಇತ್ತು. ಅಂದರೆ 7,600 800 ಒಳಗಡೆ. ನನಗಷ್ಟು ಇನ್ನೂ ಕ್ಲಿಯರ್ ನೆನಪಿಲ್ಲ, ಬಟ್ 7,000 ಮೇಲೆ ಇದೆ. 7,600 ಹೀಗೆ ಇದೆ. ಇದು ತುಂಬ ಇಷ್ಟ ಆಯಿತು ನಮಗೆ. ನೋಡಿದ ಕೂಡಲೇ ಅಲ್ಲಿ ನಾವು ಶಾಪಿಗೆ ಹೋಗ್ಬಿಟ್ರಂತೂ ಕೇಳಬೇಕಾ, ಎಷ್ಟೊಂದು ವೆರೈಟಿಯ ಟೇಬಲ್ಗಳಾಯಿತು. ಲಕ್ಷಗಟ್ಟಲೆ ರೂಪಾಯಿದು ಸೋಫಾನೂ ಇರುತ್ತೆ. ನಾವು ಸೋಫಾನು ಆವಾಗ ತಗೊಂಡಾಗ ಜೊತೇಲಿ ಇದನ್ನು ತಂದ್ವಿ. ಬಟ್ ನಾ ಏನು ಮಾಡಿರ್ತೀನಿ ಗೊತ್ತಾ? ಇದನ್ನು ಈ ಥರ ಒಳಗೆ ಹಾಕಿಟ್ಬಿಡ್ತೀನಿ. ಯಾಕೆ ಸುಮ್ಮನೆ ಪ್ರತಿದಿನ ನಾವು ಯೂಸ್ ಮಾಡೋದು ಈ ಟೇಬಲ್ ಒಂದನೇ. ನಮ್ಮದು ಮೊದಲು ವುಡ್ಡಿಂದು ಒಂದು ಟೇಬಲ್ ಇದೆ, ಟೀ ಟೇಬಲ್ಲು, ಏನು ಬೇಕಾದರೂ ಹೇಳ್ಬೋದು ಅದಕ್ಕೆ. ಆದ್ರೂ ಇದನ್ನು ನಾವು ಇಷ್ಟ ಆಯಿತು ಅಂತ ತೊಗೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಸೊ ನಾನು ತಗೊಂಡೆ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ದೊಡ್ಡದು ಇದೆ. ಮತ್ತು ಗೊತ್ತಾ, ಆರಾಮಾಗಿ 2-3 ಜನ ಪ್ಲೇಟ್ ಇಟ್ಕೊಂಡು ಏನಾದರೂ ತಿನ್ಬೋದು. ಯಾರಾದರೂ ಬಂದಾಗ ಈ ಥರ ಚೆನ್ನಾಗಿ ಅನಿಸುತ್ತೆ. ಈ ಥರದ್ದು ಒಂದು ಟೇಬಲ್ ಇದ್ದರೆ ಮಧ್ಯೆ ಸೆಂಟರ್ ಟೇಬಲ್ಲು. ಇದು ಡಿಸೈನು ತುಂಬ ಚೆನ್ನಾಗಿದೆ. ನಾನು ಹೀಗೆ ನಿಮಗೊಂದು ಸಣ್ಣ ವೀಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದೆ ಇವತ್ತು. ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ ವೀಡಿಯೋ ಮಾಡಬೇಕು ಅಂತ, ಮರ್ತೋಗ್ತಾ ಇತ್ತು ನನಗೆ. ಇವತ್ತು ಒಬ್ಬಳೇ ಇದ್ದೆ ಅಂತ ನೆನಪಾಯಿತು ಮಾಡೋಣ ಅಂತ. ನೋಡಿ ಹೇಗೆ ಫುಲ್ ಕಾಣಿಸ್ತಿರ್ಬೋದಲ್ವ? ಒಂದೇ ಟೇಬಲ್. ನಾನೀಗ ಒಳಗಡೆ ಇನ್ನೊಂದು ಇಟ್ಬಿಟ್ಟಿದ್ದೀನಿ. ಅದರ ಒಳಗಡೆ ಅದು ನಮಗೆ ಸ್ಟೈಲ್ ಅನ್ನೋದಕ್ಕಿಂತ ಸುಮ್ಮನೆ ಯಾಕೆ ಅಲ್ವಾ, ಯಾರಾದರೂ ಬಂದಾಗ ಎರಡನ್ನು ತೆಗೆದು ಇಡ್ತೀನಿ ನಾನು. ಇಲ್ಲಾಂದರೆ ಒಂದರೊಳಗೆ ಒಂದು ಹಿಂಗೆ ಇಟ್ಬಿಡ್ತೀನಿ. ಒಂದೇ ಟೇಬಲ್ ಆಗಿ ಇರುತ್ತೆ. ಅದು ಹೇಗೆ ಅನ್ನಿಸ್ತು ನಿಮಗೆ? ಈ ಟೇಬಲ್ ಚೆನ್ನಾಗಿ ಅನ್ನಿಸ್ತಾ? ನೋಡಿ, ಚೈನಾ ಟೈಲ್ಸು ಅಂತ ಹೇಳ್ತಾರೆ ಇದಕ್ಕೆ. ಸಖತ್ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಮತ್ತು ಕ್ಲೀನ್ ಆಗಿಬಿಡುತ್ತೆ. ಯಾವುದು ಇದರಲ್ಲಿ ಯಾವ ಕಲೆನೂ ಇರಲ್ಲ. ಒಂದು ಸರಿ ಒರೆಸಿಬಿಟ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ನಮಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಮತ್ತು ಏನೂ ಅದು ಕಲರ್ ಫೇಡ್ ಆಗೋದು ಏನೂ ಆಗೋಲ್ಲ. ಸಖತ್ ಡಿಸೈನು ಒಂಥರ ಚೆನ್ನಾಗಿದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಒಂದು ಸಣ್ಣ ವಿಡಿಯೋ ಪೂರ ನೋಡಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಡಿಯೋಕ್ಕೆ ನಾನು ಸಿಗ್ತೀನಿ. ಬಾಯ್. ನೋಡಿ, ಅದ್ರ ಲುಕ್ ಈ ಥರ ಬರುತ್ತೆ. ಒಂದರೊಳಗೆ ಒಂದು ಟೇಬಲ್ಲು ಹಿಂಗೆ ಹೊರಗಡೆ ಮತ್ತೊಂದು ಸಣ್ಣ ಟೇಬಲ್ ಇಟ್ಟಾಗ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ.